ಸಿ ಇಲ್ಲೇ ಇರ್ತಾರೆ, ಕೊಡ್ತೀನಿ. ರೆಡ್ ಬುಲ್ಸ್ ಒಬ್ಬರು ಊಜಿನೇ ಅವನ ಹೆಸರು ಮನೋಜ್ ಊಜಿ ಅಲ್ಲ. ಅಲ್ಲ ಅಲ್ಲ ಆ ಒಂದು ಚೇರ್ ಇವರು ಪ್ಲೇಯರ್ಗೆ ಎಕ್ಸ್ಟ್ರಾ ಪ್ಲೇಯರ್ ನೀವು ಕೂತ್ಕೊಳ್ಳಿ ಅಣ್ಣ ಮತ್ತೆ ಚೇರ್ ಯಾರೊಬ್ರು ಕೂತ್ಕೊಳ್ಳಿ ನಿಮ್ಮ ಟೀಮ್ ಮತ್ತೆ ಎಲ್ಲರೂ ನಮ್ಗೆ ಇಲ್ಲಿ ಕರೀತಾ ಇದ್ದಾರೆ ಚೇರ್ ತಂದು ಕೊಡೋಕ್ಕಾಗಲ್ಲ. ಪ್ಲೇಯರ್ಸ್ ನೇಮ್ ಗೊತ್ತಿರೋರು ಕೂತ್ಕೊಳ್ರಿ. ಯಾರು ಗೊತ್ತಾ ಟೀಮ್ ಹೆಸರು ಹೇಳ್ಬೇಕು ನಮಗೆ. ಮ್ಯಾಚ್ ಕ್ರಿಯೇಟ್ ಮಾಡ್ದೇನಾ ಸರ್ ಈಚೆ ಇಟ್ಕೊಳ್ಳಿ ಸರ್. ಅಲ್ಲೇ ಇಟ್ಕೊಳ್ಳಿ ನೀವು ಕರೆಕ್ಟ್ ಸ್ಟ್ರೈಟ್ ಇಟ್ಕೊಳ್ಳಿ ಅಲ್ಲೆಲ್ಲ ಇಟ್ಕೊಳ್ಳಿ ನೀವು ಆ ಕಡೆ ಕರೆಕ್ಟ್ ನೋಡಿ ಮ್ಯಾಚ್ ನೋಡೋಕ್ಕಾಗತ್ತಲ್ಲ. ಈಗ ನಾವು ಅಡ್ಡ ಆಗುತ್ತೆ ಅಲ್ಲಿ ಆರಾಮ ಕೂತ್ಕೊಳ್ಳಿ. ಎದುರಿದ್ದವ್ರು ಯಾರು ಮಾತಾಡಬೇಡಿ ಅಷ್ಟೇ, ನಾನು ಹೇಳ್ತೀನಿ ಅಷ್ಟೇ. ಮತ್ತೆ ಪಂದ್ಯಾಟ ಮುಂದುವರಿಕೆ ಕಾಡ್ತಾ ಇದೆ. ಮುಂದಿನ ಪಂದ್ಯ ಜಿವೈಸಿ ವರ್ಸಸ್ ರೆಡ್ ಬುಲ್ಸ್. ಟೂ ಟೀಮ್ಸ್ ಕ್ಯಾಪ್ಟನ್ ತಮ್ಮ ಪ್ಲೇಯಿಂಗ್ 11 ತಗೊಂಡು ಹೋಗ್ಬೇಕಾ ಕೇಳಿಕೊಳ್ತಿದ್ದೇವೆ. ರೆಡ್ ಬುಲ್ಸ್ ಮಾದವರ ವರ್ಸಸ್ ಜಿವೈಸಿ. ಪಂದ್ಯಾಟ ಆರಂಭಗೊಳ್ತಾ ಇದೆ. ದಿನದ 4ನೇ ಪಂದ್ಯ. ಕಿರಣ್ ಎಸೆಗಾರಿಕೆ ಭಾಗದಲ್ಲಿ, ಬ್ಯಾಟಿಂಗ್ ಭಾಗದಲ್ಲಿ ನರೇಶ್ ಹಾಗೂ ಮನೋಜ್. ವೈಟ್ ಬಾಲ್, ಅಕ್ರಮ ಎಸೆತ ಸೂಚನೆ. ರೆಡ್ ಬುಲ್ಸ್ ನಾಯಕರು ಆದಷ್ಟು ಶೀಘ್ರ ಇಲ್ಲಿ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ರೆಡ್ ಬುಲ್ಸ್ ಕೊನೆಯ ಕರ್ರೆ ಚಾಂಪಿಯನ್ಸ್ ಲೀಗ್ ಸಾಗ್ತಾ ಇದೆ. ಅಲ್ಲ ಅವ್ರು ಅಲ್ಲಿದ್ದಾರೆ, ಅವ್ರು ಇಲ್ಲಿ ಬರೋದು ಡೌಟ್. ಅದೇ ಕಲರ್ ರೆಡ್ ಬುಲ್ಸ್. ಸ್ಟ್ರೈಕಲ್ಲಿ ಯಾರು ಮನೋಜ? ನಾನ್ ಸ್ಟ್ರೈಕರ್ ಊಜಿನಾ? ಅಲ್ಲ ಇವಾಗ ಊಜಿ ತಾನೆ ಬಿಳ್ಳೆ ಊಜಿ ತಾನೆ ಆಡ್ತಿರೋದು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕಿರಣ್ ಎಸೆದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಮೊದಲ ಜೀವದಾನ ದಾಂಡಿಗೆ ಲಭಿಸ್ತಾ ಇದೆ. ಸುಲಭದ ಕ್ಯಾಚ್ ಒಂದು ಹಂತದಲ್ಲಿ ಕಷ್ಟಕರವಾಗಿ ಪಡೆಯುವ ಪ್ರಯತ್ನ. ಈ ತನ್ಮಧ್ಯೆ ಹುದ್ದರಿ ಆಘಾತವನ್ನ ಆಗುವ ಅವಕಾಶ ಇತ್ತು, ಅದನ್ನ ಕೈ ಚೆಲ್ತಾ ಇದ್ದಾರೆ. ಎಂಆರ್ ಕ್ರಿಕೆಟ್ ಟೀಮ್ ವರ್ಸಸ್ ಹನುಮಾನ್ ವಾರಿಯರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಏನಾಗುತ್ತೆ ಗೊತ್ತಾ, ನನ್ನ ಹತ್ರ ಒಂದು ಕೇಳ್ತಾರೆ. ಯಾರು ಕೊಡೋದು ಹೇಳಿ? ದೇವು ದೇವರಾಜ್ ಗೌಡ ಅಂತ. ದೇವರಾಜ್ ಗೌಡ ವಿಕೆಟ್ಗೆ 2000. ನಾಳೆಯಿಂದ ಸ್ಟಿಕ್ ಮಾಡ್ತೀವಿ. ಅಲ್ಲಿ ಕಟ್ ಮಾಡೋದು ಆಗದೆ ಕಟ್ ಮಾಡ್ತೀವಿ ಸರ್. ಹನುಮಾನ್ ವಾರಿಯರ್ಸ್ ವರ್ಸಸ್ ಎಂಆರ್ ಕ್ರಿಕೆಟ್ ಟೀಮ್ ಪಂದ್ಯಾಟವನ್ನು ಆಡ್ತಾ ಇದೆ. ಎಂಆರ್ ಅವರಿಗಲ್ಲ ಇದೀಗ ಈ ಓವರ್ನಲ್ಲಿ ವಿಕೆಟ್ ಪಡೆದರೆ ದೇವರಾಜ್ ಗೌಡ ಅವರು 2000 ಕೊಡುಗೆ ನೀಡ್ತಾರೆ. ಕ್ಷಣಕಾಲ ಕೇಳ್ತಾ ಇದೆ. ತನ್ಮೂಲಕ ದೇವರಾಜ ಗೌಡರ ಜೇಬಿಂದ 2000 ಕೈ ಜಾರ್ತಾ ಇದೆ. ಲಿಸ್ಟ್ಗೆ ಹೊಸದಾದಂತ ಸೇರ್ಪಡೆಯನ್ನು ಮಾಡ್ತವೆ. ನರೇಶ್ ಹುಬ್ಬಾರಿ ನೆಲಕೂರ್ತಾ ಇದೆ. ಹಲೋ ನಾವು ಮೈಕ್ ಆನ್
ಮಾಡಿಕೊಳ್ಳಿ ಆಫ್ ಮಾಡಿಬಿಡಿ ನೀವು. ಮೈಕ್ ಆನ್ ಮಾಡಿಕೊಳ್ಳಿ ಆಫ್ ಮಾಡಿ. ಮೈಕ್ ಆನ್ ಮಾಡಿಕೊಳ್ಳಿ ಆಫ್ ಮಾಡಿಬಿಡಿ. ಮೈಕ್ ಆನ್ ಮಾಡಿಕೊಂಡು ಮ್ಯೂಸಿಕ್ ಆಫ್ ಮಾಡಿ. ಅಲ್ಲೇ ನಾಳೆಯಿಂದ ಹೊಸದಾದಂತಹ ನಿಯಮವನ್ನು ಕಾಡ್ತಾ ಇದ್ದೇವೆ. ಯಾವುದೇ ಅನೌನ್ಸ್ಮೆಂಟ್ ಆ ಒಂದು ದಾಂಡಿಗತ ಬೌಲರ್ ಮಾಡದಿದ್ರೆ 50% ಕಡಿತ ಮಾಡ್ತೇವೆ. ಕ್ಯಾಶ್ ಅಂಡ್ ಕ್ಯಾರಿ ವ್ಯವಹಾರ ಇರ್ತದೆ. ನೆಕ್ಸ್ಟ್ ವಿಕೆಟ್ ಭರತ್ ಗೌಡ ಭರತ್ ಗೌಡ ಮತ್ತೆ ಪ್ರತಿಯೊಂದು ವಿಕೆಟ್ಗೆ ಓವರ್ನಲ್ಲಿ ಮತ್ತೆ 2,000 ಕೊಡುಗೆ ಭರತ್ ಗೌಡ ಅಡಕಮಾರನಹಳ್ಳಿ ನೀಡ್ತಾ ಇದ್ದಾರೆ. ಮತ್ತೆ ಕಿರಣ್ ಎಸ್ತಗಾರಿಕೆ ಭಾಗದಲ್ಲಿ ತಡೆದ ಮೊತ್ತ 5. ಬಹಳಷ್ಟು ಉತ್ತಮ ರೀತಿಯ ಸತ. ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಫಾರ್ 1 5-1. ಸಚಿನ್ ಅವ್ರಿಗೆ ತೋರಿಸ್ಬೇಕು. ಸೃಷ್ಟಿ ಅವರಿಗೆ ಲೋಕೇಶ್ ತೋರಿಸ್ತಾ ಮತ್ತೆ ಎಸ್ತಗಾರಿಕೆ ಭಾಗದಲ್ಲಿ ನಾಗರಾಜ್, ಸ್ಟ್ರೈಕರ್ ಭಾಗದಲ್ಲಿ ಕಾಶಿ. ಬಹಳಷ್ಟು ಉತ್ತಮ ರೀತಿಯ ಸತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಸ್ಟ್ರೈಕರ್ ಭಾಗದಲ್ಲಿ ಮನೋಜ್. ಇಲ್ಲಿ ಕೂಗಬಾರ್ದು. ಇಲ್ಲಿ ಮೈಕಲ್ ಬರುತ್ತೆ. ಇಲ್ಲಂತೂ ಕೂಗ್ಲೇಬಾರ್ದು. ನನ್ನ ಮೇಲೆ ಮತ್ತೆ ಬೇರೆ ಎಲ್ಲಿ ಬೇಕಾದ್ರೆ ಕೂಗ್ರಿ, ನಮ್ಮ ಬೇಜಾರಿಲ್ಲ. ಸುಂದರತೆಯ ಸತ. ತಡೆದ ಮೊತ್ತ 7ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಂಪಿಯನ್ಸ್ ಲೀಗ್ 2019 ಅತಿ ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರವಿ ಕಿತ್ತನಹಳ್ಳಿ, ಡಿಸಿ ಗಂಗಾಧರ್ ಗೌಡ ಹಾಗೂ ಸೃಷ್ಟಿ ಲೋಕೇಶ್ ಮೂವರ ಸಾರಥ್ಯದ ಅತಿ ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 5 ದಿನಗಳ ಕಾಲ ಪರ್ಯಂತ ಈ ಅಂಕಣದಲ್ಲಿ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಟ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಪಂದ್ಯಾಟಗಳು ಆರಂಭವನ್ನು ಕಾಡ್ತವೆ. ಬಹಳಷ್ಟು ಉತ್ತಮ ರೀತಿಯ ಸತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಎಂಆರ್ ಕ್ರಿಕೆಟ್ ಟೀಮ್ಸ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆರಂಭಿಕ ಸ್ಪಷ್ಟ ಮೇಲ್ಗೆಯನ್ನು ಸಾಧಿಸ್ತಾ ಇದೆ. ಇವತ್ತಿನ ದಿನದ ಕೊನೆಯ ಪಂದ್ಯ, ಈ ಪಂದ್ಯ ತರುವಾಯ ನಡೀತದೆ. ರೆಡ್ ಬುಲ್ಸ್ ಮಾಧಾವರ ತಂಡ GYC ಗಜಾನನ ಯೂತ್ ಕ್ಲಬ್ ಅನ್ನ ಎದುರಿಸಲಿಕ್ಕಿದೆ. ಬಹಳಷ್ಟು ಉತ್ತಮ ತಾಡ್ತಾ ಮಿಡಿಕಡಿ ಭಾಗದಲ್ಲಿ ಉತ್ತರ ಆಘಾತವನ್ನು ಕಾಡ್ತಾ ಇದೆ. ವಿಕೆಟ್ ನಂಬರ್ 2 ಕಳ್ಕೊಳ್ತಾ ಇದೆ ಹನುಮಾನ್ ವಾರಿಯರ್. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಸೇರ್ಪಡೆ ಅಕ್ಬರ್.
ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್. ಸಚಿನ್ ಮಹಾದೇವ, ಜೈ ಕರ್ನಾಟಕ ಆಲ್ರೌಂಡರ್ ಸಚಿನ್ ಮಹಾದೇವರ ಸಾರಥ್ಯದಲ್ಲಿ ಜಿಲ್ಲೆ, ರಾಜ್ಯ, ದೇಶ ವಿದೇಶದಲ್ಲಿ ಕೂಡ ಎಂ ಸ್ಪೋರ್ಟ್ಸ್ ಮನೆ ಮಾತಾಗ್ತಾ ಇದೆ. ದೂರದ ಮುಂಬೈ ಟೆಕ್ನಿಷಿಯನ್ ಓಂಕಾರ್ ಪಾಟೀಲ್ ಅವರ ದಿಗ್ದರ್ಶನದಲ್ಲಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬಹಳ ಉತ್ತಮ ಎಸೆತ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸುಂದರತೆ ರನ್ನಿಂಗ್ ಬಿಟ್ಟಿದ್ದು ವಿಕೆಟ್ ಓಟವನ್ನು ದಾಖಲಿಸ್ತಾ ಇದೆ. ನಾಗರಾಜಯ್ಯನೇ ತಿಮ್ಮಣ್ಣವರ ಸಾರಥ್ಯದಲ್ಲಿ ಎಂಆರ್ ಕ್ರಿಕೆಟ್ ಟೀಮ್ ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರವೀಣ್ ಮಾಲಕತ್ವದ ಹನುಮಾನ್ ವಾರಿಯರ್ಸ್ ವಿರುದ್ಧ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬದಲಾವಣೆ. ಕಿರಣ್ ಬರ್ತಾ ಇದ್ದಾರೆ. ಮುಕ್ತಾಯ ಕಾಣುತ್ತೆ 2 ಓವರ್ಗಳ ಮುಂದೆ ತಂದ ಮೊತ್ತ 9. 9-2. 7 ಓವರ್ಗಳ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮಧ್ಯಾಹ್ನ ಎಸೆಗಾರಿಕೆ ಭಾಗದಲ್ಲಿ ಚಾಂಪಿಯನ್ಸ್ ಲೀಗ್ ಮೊದಲ ದಿನ ಪಂದ್ಯಾಟ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಮೊದಲ ಪಂದ್ಯದಲ್ಲಿ ಇಕೆ ಈಗಲ್ಸ್ ಜೆಬಿಸಿಸಿ ವಿರುದ್ಧ ವಿನ್ ಆದ್ರೆ, ಎರಡನೇ ಪಂದ್ಯಾಟದಲ್ಲಿ ವಾಯುಪಥ ವಿರುದ್ಧ ಜಿಜೆ ಆರ್ಮಿ ಜಯ ಗಳಿಸಿತ್ತು. ಮೂರನೇ ಪಂದ್ಯಾಟದಲ್ಲಿ ವಿಜೆಜೆ ಜಾಗ್ವಾರ್ಸ್ ದಾಸಂಪುರ ರಾಕರ್ಸ್ ವೀರೋಚಿತ ಜಯವನ್ನು ದಾಖಲಿಸಿದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 4ನೇ ಪಂದ್ಯ ಈಗ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಈ ತರುವಾಯ ದಿನದ ಅಂತಿಮ ಪಂದ್ಯಾಟ ಸಾಗಲಿಕ್ಕಿದೆ. ರೆಡ್ ಬುಲ್ಸ್ ಮಾದಾವರ ತಂಡ ಜಿವೈಸಿ ತಂಡವನ್ನು ಎದುರಿಸಲಿಕ್ಕಿದೆ. ಉತ್ತಮ ರೀತಿಯ ಸತ ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಕಾಶಿ ಆಟವನ್ನು ಆಡ್ತಾ ಇದ್ದಾರೆ. ಕಳೆದ ನಾಯಕ ಕಾಶಿ ಭರವಸೆ ಆಟವನ್ನು ಆಡಬೇಕಾಗಿದೆ. ಇತ್ತೀಚೆಗೆ ವಾಯುಪಥ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡೆದಂತಹ ಕಾಶಿ ಅಲ್ಲಿ ಭರ್ಜರಿ ಸಿಕ್ಸರ್ಗಳನ್ನು ಕೂಡ ದಾಖಲಿಸಿದ್ರು. ಕಾಶಿ ಇಲ್ಲಿಗ ಸ್ಥಿರತದ ಮಟ್ಟದ ಆಟವನ್ನು ತೋರ್ಪಡಿಸಬೇಕಾಗಿದೆ. ಕಾಶಿ ಸುಂದರತೆ ಸತ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಮದನ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ, ಒಂದೋಟದ ಪೂರೈಕೆ, ಚುರುಕಿನ ಗತಿ ಓಟ ಕಲೆ ಹಾಕೋ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ತರುವ ಮೊತ್ತ 12. ಉತ್ತಮ ರೀತಿಯ ಸತ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ.
ಮುಕ್ತವರ ಕಡತ ಓವರ್ಗಳ ಸಂಖ್ಯೆ 3. ಕಂಪ್ಲೀಷನ್ ಓವರ್ ನಂಬರ್ 3. ಸ್ಕೋರ್ 12-2. 12-2. ಆರಂಭಿಕ ಹಂತದಲ್ಲಿ ಸ್ಪಷ್ಟ ಮೇಲ್ಗೆಯನ್ನು ಸಾಧಿಸ್ತಾ ಇದೆ ಎಂಆರ್ ಕ್ರಿಕೆಟ್ ಟೀಮ್. ಬೌಲಿಂಗ್ ವಿಭಾಗದಲ್ಲಿ ನಾಗರಾಜ್ ತನ್ನ ಕಂತಿನ 2ನೇ ಓವರ್ ಸಜ್ಜಾಗ್ತಾ ಇದ್ದಾರೆ. ಸ್ಟ್ರೈಕರ್ ಇವಾಗ ಅಕ್ಬರ್. ಇತರ ಮಧ್ಯೆ ಸದ್ದ ಚೆಂಡು ಬೀಸುವಂತ ಪ್ರಯತ್ನ, ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ತಡೆದ ಮೊತ್ತ 13. ಕ್ರಿಕೆಟ್ ಜಗತ್ತಿನ ದುರದೃಷ್ಟ ಸಂಖ್ಯೆ 13 ಹಾಗೂ 28. 13 ಕದ ತೊಟ್ಟುವಂತ ಪ್ರಯತ್ನದಲ್ಲಿ ಹನುಮಾನ್ ವಾರಿಯರ್ಸ್. ಮತ್ತೆ ನಾಗರಾಜ್ 7-8 ಹೆಜ್ಜೆ ನೋಡಿ ಬಂದ ಸದಸ್ಯಗಾರ. ಬಹಳ ಸುತ್ತಮರತೆ ಸತ GYC ಆಲೂರು. ಈ ತರಹದ ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕಾಡ್ತಾ ಇದೆ. ಬೌಂಡರಿ 4. ಮತ್ತೆ ಹೊಸಗಾರಿಕೆ ಭಾಗದಲ್ಲಿ ನಾಗರಾಜ್ ಉತ್ತಮ ರೀತಿಯ ಸತ ಗುಡಿಸುವ ಪ್ರಯತ್ನ, ಸ್ವೀಪ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನ ಕಾಡ್ತಾ ಇಲ್ಲ. ಆರಂಭಿಕ ಹಂತದ ಅದೃಷ್ಟ ಸ್ವಲ್ಪ ಕೈ ಕೊಟ್ಟಂತ ಹನುಮಾನ್ಗೆ ಈಗ ಸ್ವಲ್ಪ ಮಟ್ಟಿಗೆ ಅದೃಷ್ಟ ಕೈ ಹಿಡಿತಾ ಇದೆ. ಈಗಾಗಲೇ ಕ್ಷೇತ್ರ ರಕ್ಷಣೆ ದೌರ್ಬಲ್ಯವನ್ನು ಕಂಡುಕೊಳ್ತಾ ಇದೆ. ಎಂಆರ್ ಕ್ರಿಕೆಟ್ ತಂಡ 4 ಓಟಗಳನ್ನು ಬಿಟ್ಕೊಡ್ತಾ ಇದೆ. ಸುಂದರತೆ ಸತ ಔಟ್ ಸ್ವಿಂಗರ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತರದ ಮೊತ್ತ 18. 4ನೇ ಓವರ್ನ ಚಾಲ್ತಿಯಲ್ಲಿ 7 ಓವರ್ಗಳ ಪಂದ್ಯಾಟ ಮುಂದುವರಿಕೆ. ಬಹಳ ಸುತ್ತಮರತೆ ಸತ, ಸುಂದರತೆ ಸತ, ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 4. ಕಂಪ್ಲೀಟ್ ಓವರ್ ನಂಬರ್ 4. ಸ್ಕೋರ್ 18-42. 18-2. ಕೊನೆಯ 3 ಓವರ್ಗಳು ಮಾತ್ರ ಬಾಕಿ ಇದೆ. ಅಷ್ಟರೊಳಗೆ ಎಷ್ಟು ಓಟ ಬರ್ತಾ ಅಂತ ಕಾದು ನೋಡಬೇಕಾಗಿದೆ.
ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮದನ್ 4 ಓವರ್ಗಳ ಮುಕ್ತಾಯದ ಬಳಿಕ 18ಕ್ಕೆ 2. ಇನ್ನು ಕೂಡ 3 ಓವರ್ ಇದೆ. ಇನ್ನು ಕೂಡ 18 ಎಸೆದ ಬಾಕಿ ಇದೆ. 40+ ಘನತೆಯ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಪಂತಹರದ ಮೊತ್ತ, 70+ ಸವಾಲಿನ ಮೊತ್ತ. ಆ ಮೊತ್ತ ಆಗಬೇಕಾದ್ರೆ ಅಂಕಣ ಒಳಭಾಗದ 2 ದಾಂಡಿಗರು ಕಾಶಿ ಭರ್ಜರಿ ಬೌಂಡರಿ ಸಿಕ್ಸರ್ ದಾಖಲಿಸಬೇಕಾಗಿದೆ. ಉತ್ತಮ ರೀತಿಯ ಸತ, ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮದನ್, ಸ್ಟ್ರೈಕರ್ ಭಾಗದಲ್ಲಿ ಕಾಶಿ, ನಾನ್ ಸ್ಟ್ರೈಕರ್ ಭಾಗದ ಅಕ್ಬರ್. ಈ ತಮ್ಮದೇ ಸದ ಚಟಿಗ ಕ್ಲೀನ್ ಬಾಲ್, ಹುದ್ದರಿ ಆಘಾತವನ್ನು ಕಾಡ್ತಾ ಇದೆ. ಕಾಶಿ ಹುದ್ದರಿ ನೆಲ ಕಚ್ಚುತ್ತಾ ಇದೆ. ಹೊಸ ದಾಂಡಿಗನ ಪರಿಚಯ ಅಂಕಣ ಕಂಡುಕೊಳ್ತಾ ಇದೆ. ಅಜಯ್ ಬರ್ತಾ ಇದ್ದಾರೆ. ಎಂಆರ್ ಕ್ರಿಕೆಟ್ ಟೀಮ್ ಪಂದ್ಯಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಮೇಲ್ಗೈಯನ್ನು ಸಾಧಿಸ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬಳಸುತ್ತಾ ಬರ್ತದೆ ಸತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ತಡೆದ ಮೊತ್ತ 19. ಈ ತರಹದ ಬೀಸುವಂತ ಪ್ರಯತ್ನ, ಗೂಟಗಳ ಹಿಂದೆ ವೈಫಲ್ಯ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 20. ಬಾಯಿ ಮುಖೇನ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 20. ಚಾಂಪಿಯನ್ಸ್ ಲೀಗ್ ಆಗ್ತಾ ಇದೆ 2019. ಬಹಳ ಉತ್ತಮ ಸತ, ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 21. ಮುಕ್ತವನ್ನು ಕಾಣುತ್ತ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಟ್ ಓವರ್ ನಂಬರ್ 5, ಸ್ಕೋರ್ 21. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಕಿರಣ್ ಆರಂಭಿಕ ಹಂತದಲ್ಲಿ ಬಹಳ ಉತ್ತಮ ಎಸೆಗಾರಿಕೆ ನೀಡಿದಂತ ಕಿರಣ್
ಈ ಬಾರಿ ರನ್ಔಟ್ ಮಾಡುವಂತಹ ಪ್ರಯತ್ನ, ಕೈ ಜಾರ್ತಾ ಇದೆ, ಚೆಂಡು ಕೈ ಜಾರ್ತಾ ಇದೆ. ಪಂದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಪಂದ್ಯ ಕೂಡ ಕೈ ಜಾರ ಅವಕಾಶ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಉತ್ತಮ ಹೊಡೆತ. ಅಷ್ಟೇ ಕ್ಷೇತ್ರ ರಕ್ಷಣೆಯನ್ನು ಕಂಡು ಬರ್ತಾ ಇದೆ. ಈತರ ಮಧ್ಯೆ 2 ಓಟದ ಸೇರ್ಪಡೆ, ಬಹಳ ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕೇವಲ 2 ಓಟವನ್ನು ಅಷ್ಟೇ ನೀಡ್ತಾ ಇದ್ದಾರೆ. ತಡೆದ ಮೊತ್ತ 23, 23. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಉತ್ತಮ ಹೊಡೆತ. 1 ಓಟದ ಹೆಚ್ಚುವರಿ ಸೇರ್ಪಡೆ, 2ನೇ ಓಟ ಪೂರೈಸಿದ ಪ್ರಯತ್ನ, ಪೂರೈಕೆಯೂ ಕೂಡ. ಮತ್ತೆ 2 ಓಟದ ಹೆಚ್ಚುವರಿ ಸೇರ್ಪಡೆ. 25 ಕಾಲು ಶತಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಹನುಮಾನ್ ವಾರಿಯರ್ಸ್. ಕೊನೆ ಹಂತದಲ್ಲಿ ಸ್ವಲ್ಪ ಓಟಗಳನ್ನು ಮಾಡೋ ಪ್ರಯತ್ನದಲ್ಲಿ ಯಶಸ್ಸಿನ ದಿಟ್ಟ ಹೆಜ್ಜೆ ನೀಡ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಈತರ ಮಧ್ಯೆ ರನ್ ಔಟ್. ತಡೆದ ಮೊತ್ತ 1 ಓಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ ಅಂಕಣ ಒಳಗಾಗಿ ಹೊಸ ದಾಡಿಗಿನ ಪ್ರವೇಶ ಕಂಡುಕೊಳ್ತಾ ಇದೆ. ಗೋವಿಂದ ಬೇರಸಿನ ಆಟವನ್ನು ಆಡ್ತಾರಂತ ಆಟಗಾರ ವೈಫಲ್ಯವನ್ನು ಕಂಡುಕೊಳ್ತಾರೆ ಹನುಮಾನ್ ವಾರಿಯರ್ಸ್. ಮತ್ತೆ ಕಿರಣ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವ ಅವಕಾಶ, ನೋ ಮ್ಯಾನ್ ಸ್ಟ್ಯಾಂಡ್. ಮತ್ತೆ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಗೋವಿಂದ ಬಿರುಸಿನ ಆಟವನ್ನು ಮಾಡ್ತಾ ಇದ್ದಾರೆ. ತಡೆದ ಮೊತ್ತ 28, 28. 6ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಬಹಳ ಉತ್ತಮ ಎಸೆತ, 1 ಓಟದ ಹೆಚ್ಚುವರಿ ಸೇರ್ಪಡೆ. ತಡೆದ ಮೊತ್ತ 29. ಬಾಯಿ ಮುಖ್ಯನ ಮುಕ್ತಾಯವನ್ನು ಕಂಡ ಓವರ್ಗಳ ಸಂಖ್ಯೆ 6. ದ ಕಪ್ ಶೋ ನಂಬರ್ 6 ಸ್ಕೋರ್ 29 for 4. 29ಕ್ಕೆ 4. ಕೊನೆ 6 ಎಸೆತಗಳು ಮಾತ್ರ ಬಾಕಿದೆ. ಅದೆಷ್ಟು ಓಟಗಳು ಬರ್ತಾ ಕಾದು ನೋಡಬೇಕಾಗಿದೆ. 7 ಓವರ್ಗಳ ಪಂದ್ಯ. 40+ ಘನತೆಯ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಪಂಥಾಹ್ವಾನದ ಮೊತ್ತ, 70+ ಸವಾಲಿನ ಮೊತ್ತ. ಆ ಮೊತ್ತ ಆಗ್ಬೇಕಾದ್ರೆ ಕೊನೆ ಹಂತದಲ್ಲಿ ಗೋವಿಂದ ಭರ್ಜರಿ ಹೊಡೆತವನ್ನು ದಾಖಲಿಸಲೇಬೇಕಾಗಿದೆ. ಇನ್ನೊಂದೆಡೆಯಲ್ಲಿ ಅಕ್ಬರ್
ಎಸೆಗಾರಿಕೆ ಬಾಯದಲ್ಲಿ ರಾಜು ಬರ್ತಾ ಇದ್ದಾರೆ. ಚಾಂಪಿಯನ್ಸ್ ಲೀಗ್ ಸಾಗ್ತಾ ಇದೆ. 5 ದಿನಗಳ ಕ್ರಿಕೆಟ್ ಹಬ್ಬ ಆರಂಭವನ್ನು ಕಂಡುಕೊಳ್ತಾ ಇದೆ. ರವಿ ಕಿತ್ತನಹಳ್ಳಿ, DC ಗಂಗಾಧರ್ ಗೌಡ್ರು ಹಾಗೂ ಸೃಷ್ಟಿ ಲೋಕೇಶ್ ಈ ಪಂದ್ಯಾಟ ನಡೆಸ್ತಾ ಇದ್ದಾರೆ. ಈ ತನ್ಮಧ್ಯೆ ವರ್ಷದ ತೋಡಾಟ, ಕ್ಯಾಚ್ ಆಗುವ ಅವಕಾಶ, ತನ್ಮೂಲಕ ಗೋವಿಂದನ ಇನ್ನಿಂಗ್ಸ್ ಅಂತ್ಯ. ರೆಡ್ ಬುಲ್ಸ್ ಹಾಗೂ GYC ಕ್ಯಾಪ್ಟನ್ ಟಾಸ್ಗಾಗಿ ನಮ್ಮ ಮುಖ್ಯ ವೇದಿಕೆ ಬರಬೇಕು. GYC ವರ್ಸಸ್ ರೆಡ್ ಬುಲ್ಸ್ ಕ್ಯಾಪ್ಟನ್ ಲಾಸ್ಟ್ ಕಾಲ್ ಫಾರ್ ಯು, ಬೋತ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ರಿಪೋರ್ಟ್ ಇಮಿಡಿಯೇಟ್ಲಿ. ಹೊಸ ದಾಂಡಿಗೆನ ಸೇರ್ಪಡೆಯನ್ನು ಕಾಡ್ತಾ ಇದೆ. ರಾಹುಲ್ ಬಂದಿದ್ದಾರೆ, ಮತ್ತೆ ಅಕ್ಬರ್. ಈ ಬಾರಿ ಚೆಂಡು ಬಾಲ್ ಹೊಡೆದ ಒಂದೊಂದು ಸೇರ್ಪಡೆಯನ್ನು ಕಾಡ್ತಾ ಇದೆ ಅಕ್ಬರ್. 2ನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ. ತಂಡದ ಮೊತ್ತ 31, 31. 7ನೇ ಓವರ್ ಚಾಲ್ತಿಯಲ್ಲಿ ಅಂತಿಮವಾದಂತಹ 4 ಎಸೆತಗಳು ಮಾತ್ರ ಬಾಕಿ ಇದೆ. ಈ ತನ್ಮಧ್ಯೆ ಹುದ್ದರ ಆಘಾತ, 1 ಓಟದ ಹೆಚ್ಚುವರಿ ಸೇರ್ಪಡೆ. ತಂಡ ಮೊತ್ತ 32. ಈ ಬಾರಿ ಹೊಸದ ಚೆಂಡು, ಬಾಲ್ ಸುತ್ತಲ ಹೊಡೆತ, ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಡ್ತಾ ಇದೆ. ಸಿಕ್ಸರ್. ಇದ್ದಾನೆ ಅಕ್ಬರ್. ಸ್ವಲ್ಪ ಮಟ್ಟಿಗೆ ಪೈಪೋಟಿ ಮೊತ್ತ ಬರ್ತಾ ಇದೆ, ಸ್ಪರ್ಧಾತ್ಮಕ ಮೊತ್ತ ಬರ್ತಾ ಇದೆ. ಈ ತರ ಕ್ಷೇತ್ರ ವೈಫಲ್ಯ, ಚೆಂಡು ಬೌಂಡರಿ, ಕೊನೆಯ ಓವರ್ನಲ್ಲಿ ಓಟಗಳು ಬರ್ತಾ ಇದೆ. 42 ಕಳೆದ ಪಂದ್ಯದ ಒಂದು ಮೊತ್ತ ಈ ಪಂದ್ಯದಲ್ಲಿ ಬರ್ತಾ ಇದೆ. 42. ಮತ್ತೆ ಎಸೆಗಾರಿಕೆ ಮಾಡಿದ್ದಾರೆ ರಾಜು ಅಕ್ಬರ್ಗೆ. ಈ ಬಾರಿ ಎಸೆದ ಚೆಂಡು ಬಿರುಸಿನ ಆಟವನ್ನು ಆಡ್ತಾ 1 ಓಟ ಎಸೆದ ಅವಲೋಟ ಪೂರೈಸದ ಪ್ರಯತ್ನಗಳು ಸಾಗ್ತಾ ಇದೆ. 2 ಓಟದ ಪೂರೈಕೆ. ತಂಡದ ಮೊತ್ತ 44, 45 ಟಾರ್ಗೆಟ್ ನೀಡ್ತಾ ಇದೆ. ಒಂದು ಉತ್ತಮ ರೀತಿಯ ಒಂದು ಪ್ರತಿ ಹೋರಾಟದ ಮೊತ್ತ ಕೊನೆಯ ಹಂತದಲ್ಲಿ ಮಾಡ್ತಾ ಇದೆ ಹನುಮಾನ್ ವಾರಿಯರ್ಸ್ಗಳು. ಈ ಪಂದ್ಯಾಟವನ್ನು ಗೆಲ್ಲಬೇಕಾದ್ರೆ ಹನುಮಾನ್ ವಾರಿಯರ್ಸ್ 45 ಓಟವನ್ನು ದಾಖಲಿಸಬೇಕಾಗಿದೆ. MR ಕ್ರಿಕೆಟ್ ತಂಡ ಮುಂದಿನ ಪಂದ್ಯ ಟಾಸ್ ಆಗಿ ಕರೀತಾ ಇದ್ದಾವೆ. ರೆಡ್ ಬುಲ್ಸ್ ಮಾಧವರ ವರ್ಸಸ್ GYC.
GYC ಕ್ಯಾಪ್ಟನ್ GYC ನಾಯಕರು ಟಾಸ್ಗಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಆದರ್ಶ್ ಶೀಘ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಆದರ್ಶ್ ಟಾಸ್ಗಾಗಿ ಬರಬೇಕು. ನಾನೇ ಚುಮ್ಮಿಗೆ GYC ಲಾಸ್ಟ್ ಕಾಲ್. ಆದರ್ಶ್ ಟಾಸ್ಗಾಗಿ ಆದರ್ಶ್ ಬರಬೇಕು. ಆದರ್ಶ್ GYC ಗಜಾನನ ಹಲೋ ನಾಣ್ಯ ಚುವಿಗೆ ಪ್ರಕ್ರಿಯೆಗಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸರ್ ಗೋವಿರಾಜ್ ಅವರು ಎರಡು ತಂಡದ ಮಾಲಕರು ನಮ್ಮೊಂದಿಗಿದ್ದಾರೆ. ಒಂದೆಡೆಯಲ್ಲಿ ರೆಡ್ ಬುಲ್ಸ್ ಮಾಧವರ, ಇನ್ನೊಂದೆಡೆಯಲ್ಲಿ GYC ನಾಣ್ಯ ಚಿಮ್ಮಿಗೆ ಪ್ರಕ್ರಿಯೆಯನ್ನು ನಿರ್ವಹಿಸಬೇಕಾಗಿ ಸೃಷ್ಟಿ ಅವರಲ್ಲಿ ಕೇಳಿಕೊಳ್ತಾ ಇದ್ದಾವೆ. Seven overs match. ರೆಡ್ ಬುಲ್ಸ್ ಮಾತ್ರ ಒಂದು ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಮುಂದಿನ ಪಂದ್ಯ ಮತ್ತೆ ಅಂಕಣ ಹೊರವಾಗಿದ್ದರೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. 45ರ ಟಾರ್ಗೆಟ್ ಅನ್ನ MR ಕ್ರಿಕೆಟ್ ಟೀಮ್ ಬೆಂಬಲಿಸಬೇಕಾಗಿದೆ ವರ್ಸಸ್ ಹನುಮಾನ್ ವಾರಿಯರ್ಸ್. ಮುಂದಿನ ವೀಕ್ಷಣೆಗಾಗಿ ಪ್ರಶಾಂತ್ ಅಂಬಲಪಾಡಿ. ಧನ್ಯವಾದಗಳು ಶಿವನಾರಾಯಣವರೇ. ಒಂದು ಹಂತದಲ್ಲಿ ಒತ್ತಡವನ್ನು ಕಂಡಿರ್ತಕ್ಕಂಥ ಹನುಮಾನ್ ವಾರಿಯರ್ಸ್ ತಂಡ ಬಹಳ ಉತ್ತಮ ಸಮಯೋಚಿತ ಆಟವನ್ನು ದಾಖಲಿಸಿದ್ದಾರೆ. ಸಿಕ್ಸರ್ ಬೌಂಡರಿ ದಾಖಲಿಸಿದ್ದಾರೆ. ಅಂತಿಮ ಹಂತದಲ್ಲಿ 44 ಓಟವನ್ನು ಹನುಮಾನ್ ವಾರಿಯರ್ಸ್ ನ ಆಟಗಾರರು ದಾಖಲಿಸಿದ್ದಾರೆ. 45ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ MR ಕ್ರಿಕೆಟರ್ಸ್ ಅದ್ಯಾವ ರೀತಿಯಲ್ಲಿ 42 ಚೆಂಡುಗಳಲ್ಲಿ 45 ಓಟವನ್ನು ದಾಖಲಿಸಿದ್ದಾರೆ ಅಂತ ನೋಡಬೇಕಾಗಿದೆ. ಲೆಕ್ಕಾಚಾರ ಮಾಡಿ ಆಡಿದ್ರೆ ಜಯಿಸಬಲ್ಲಂತ ಪಂದ್ಯ. ಸ್ವಲ್ಪ ಮಟ್ಟಿಗೆ ಹೋರಾಟದ ಮೊತ್ತವನ್ನು ದಾಖಲಿಸಿದ್ದಾರೆ. ಆ ಮೊತ್ತವನ್ನು ಉಳಿಸ್ಕೊಳ್ಬೇಕಾದ್ರೆ ಇಲ್ಲಿ ಹನುಮಾನ್ ವಾರಿಯರ್ಸ್ ನ ಎಸೆತಗಾರರು ಮತ್ತು ಕ್ಷೇತ್ರ ರಕ್ಷಕರು ಪೂರಕವಾಗಿರ್ತಕ್ಕಂಥ ಸ್ಪಂದನವನ್ನು ಕಾಣಬೇಕಾಗ್ತದೆ.
ರಾಜು ಶ್ರೀನಿವಾಸ್ ಆರಂಭಿಕ ಹಂತದ ಆಟಗಾರರು. 42 ಚೆಂಡುಗಳಲ್ಲಿ 45 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರರು. ಬಹಳಷ್ಟು ವ್ಯವಸ್ಥಿತ ಕ್ರೀಡಾಕೂಟ. ಕನ್ನಡ ನಾಡಿನ ಇತಿಹಾಸವಲ್ಲ, ಬಹಳಷ್ಟು ವ್ಯವಸ್ಥಿತ ಹೋರಾಟದ ಮುಖಾಂತರವಾಗಿ ಪಂದ್ಯಾಟವನ್ನು ಶ್ರೀ ಲೋಕೇಶ್ ಅವರು ಮೊದಲ ಚೆಂಡು ಗಲಿ ಭಾಗದಲ್ಲಿ ಹೊರತುಗಳಿಗೆ ಅವಕಾಶ ಮಾಡಿಕೊಳ್ಳುವಂತ ಪ್ರಯತ್ನಗಳು ಬರ್ತಾ ಇದೆ. ಖಾತೆ ಕೂಡ ಒಂಟಿ ಹೊಡೆದ ಮುಖಾಂತರವಾಗಿ ಆರಂಭವನ್ನು ಕಾಣ್ತಾ ಇದೆ. 42 ಚೆಂಡುಗಳಲ್ಲಿ 45 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಆಟಗಾರರು ಇಲ್ಲಿ ಮೊದಲ ಎಸೆತದಲ್ಲಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ರಿವರ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನಗಳು ಬರ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಕಾಶಿ ಮತ್ತೆ 4ನೇ ಬಾರಿ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್, ಕೈ ಚೆಲ್ತಾ ಇದ್ದಾರೆ. ಸುಲಭವಾಗಿ ಪಡೆಯಬಲ್ಲಂತ ಕ್ಯಾಚ್ ಅನ್ನು ಅಷ್ಟೇ ಸುಲಭವಾಗಿ ನೆಲಕ್ಕೆ ಕೈ ಚೆಲ್ಲಿದ್ರು. ಅವಕಾಶ ಇತ್ತು, ಆದ್ರೂ ಕೂಡ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ತಾ ಇಲ್ಲ. ಸುಲಭ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. ಮತ್ತ 5ನೇ ಬಾರಿ ಕಾಶಿ ಕಾರ್ಡ್ ಬಿಹಾಣಿಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇವೆ. ಸ್ವಲ್ಪ ಮಟ್ಟಿಗೆ ತೀರ್ಪುಗಾರರನ್ನು ಅಲ್ಲೋಲ ಕಲ್ಲೋಲಗೊಳಿಸುವಂತ ಬಲವಾದ ಮನವಿಯನ್ನು ಮಾಡಿದ್ರು. ಆ ಮನವಿಗೆ ಪುರಸ್ಕಾರ ಸದ್ಯದ ಪರಿಸ್ಥಿತಿಯಲ್ಲಿ ತೀರ್ಪುಗಾರರು ಕೊಡ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಮತ್ತೆ ಲಭಿಸ್ತಾ ಇಲ್ಲ. ಅಂತಿಮ ಚೆಂಡು ಇನ್ನು ಕೂಡ ಆರಂಭಿಕ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 4ಕ್ಕೆ ಡಾಲರ್ಸ್. ಕೊನೆಯ ಬಾರಿ ತಡಾಂತರವಾಗಿ ಬೆಳೆದಿರ್ತಕ್ಕಂಥ ಚೆಂಡು ಸುಲಭ ಕ್ಯಾಚ್, ಮತ್ತೆ ಕೈ ಸೇರ್ತಾ ಇದೆ. ಹೊದ್ದರಿ ಆಘಾತವನ್ನು ಕಂಡುಕೊಂಡ್ರೆ 5ಕ್ಕೆ ಬದಲ ಹೊದ್ದರಿಯ ಆಘಾತವನ್ನು ಕಾಣ್ತಾ ಇದೆ.
ಮೊದಲ ಓವರ್ನ 6 ಚೆಂಡುಗಳ ಮುಕ್ತಾಯದ ಬಳಿಕ 4ಕ್ಕೆ 1 ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. 7ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಹೊಸ ಎಸೆತಗಾರರನ್ನು ಪರಿಚಯಿಸುವಂತಹ ಪ್ರಯತ್ನ. ಮನು ಹೊಸ ಬೌಲರ್, 36 ಎಸೆತ, 41 ಓಟುಗಳು ಬರಬೇಕಾಗಿದೆ. ಗಲ್ಲಿ ಭಾಗದಲ್ಲಿ ಹೊರತುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು. 1 ಓಟಗಳ ಸೇರ್ಪಡೆ, ತನ್ನ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ 5ಕ್ಕೆ 1 ಹೊದ್ದರಿ ಆಘಾತ. ಒಂದೆಡೆ ಹೋದರೆ ಉಳಿಸ್ಕೊಳ್ಬೇಕಾಗಿದೆ. ಪಂದ್ಯವನ್ನು ಜಯಿಸಬೇಕಾದ್ರೆ ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳು ಎರಡೂ ತಂಡಗಳಿಗಿದೆ. ಈ ಮುಂಚಿನ ಪಂದ್ಯ ದಾಸನಪುರ ರಾಕರ್ಸ್ನ ಆಟಗಾರರು ಕೈಯಲ್ಲಿದ್ದಂತ ಪಂದ್ಯವನ್ನು ಎದುರಾಳಿ ತಂಡಕ್ಕೆ ಸುಲಭವಾಗಿ ದಾರಿ ಎರೆದುಕೊಟ್ರು. ಮತ್ತೆ ಮನು 7ನೇ ಬಾರಿ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಔಟ್ ಸೈಡ್ ಆಫ್ರಿಕಾ ಮುಖಾಂತರವಾಗಿ ಅತಿಕ್ರಮ ಓಟ ವೈಡ್ ಬಾಲ್ ಅನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ. 1 ಓಟಗಳ ಸೇರ್ಪಡೆ, ತನ್ನ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ಲಾಸ್ ಆಫ್ 1, 7ಕ್ಕೆ 1 ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಇನ್ನಿಂಗ್ಸ್ ಅಂತಿಮ ಹಂತದಲ್ಲಿ ಅಕ್ಬರ್ ದಾಖಲಿಸಿರ್ತಕ್ಕಂಥ ಬೌಂಡರಿ ಸಿಕ್ಸರ್ ಸ್ವಲ್ಪ ಮಟ್ಟಿಗೆ ಘನತೆ ಗೌರವದ ಹೋರಾಟಕಾರಿ ಮೊತ್ತವನ್ನು ಹನುಮಾನ್ ವಾರಿಯರ್ಸ್ ಆಟಗಾರರು ದಾಖಲಿಸಿದ್ದಾರೆ. ಮತ್ತೆ ಕಾಣಬಹುದಾಗಿ ಬಲವಾದಂತಹ ಮನವಿಗೆ ಪುರಸ್ಕಾರ. 2ನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ MR ಕ್ರಿಕೆಟರ್ಸ್ ತಂಡ. ರಿವರ್ಸ್ ಶಾಟ್ ಮುಳುವಾಗ್ತಾ ಇದೆ. ಕ್ರಿಕೆಟ್ ಜಗತ್ತಿನ ಇವತ್ತಿನ ಫ್ಯಾಷನ್ಗೆ ಮಾರು ಹೋಗಬಲ್ಲಂತಹ ಪ್ರಯತ್ನವನ್ನು ಶಶಿ ಮಾಡಿದ್ರು. ಅದೇ ಅಂಶವೇ ಆ ಆಟಗಾರನಿಗೆ ಮುಳುವಾಗ್ತಾ ಇದೆ. ಹೋದರೆ ಆಘಾತವನ್ನು ಕಂಡುಕೊಂಡ್ರು. 2ನೇ ಪತನವನ್ನು ಕಾಣ್ತಾ ಇದೆ. ಕೊನೆಯ ಪಂದ್ಯ GYC ವರ್ಸಸ್ ರೆಡ್ ಬುಲ್ ನ ಸೆಣಸಾಟ. 12 ತಂಡಗಳು 12 ಫ್ರಾಂಚೈಸಿ ರೂಪದಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಸುಮಾರು 180ಕ್ಕೂ ಮಿಕ್ಕಿರ್ತಕ್ಕಂಥ ಆಟಗಾರರನ್ನು ಒಟ್ಟಾಯಿಸಿಕೊಂಡು ಈ ಪರಿಸರದ ಆಟಗಾರರಿಗೆ ಮಣೆ ಹಾಕುವಂತಹ ಪ್ರಯತ್ನದ ನಡುವೆ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಕೂಟ ದಾಸನಪುರ ಹೋಬಳಿ ಚಾಂಪಿಯನ್ ಲೀಗ್ ಪಂದ್ಯಾಕೂಟ. ಸ್ಲೋವರ್ ಚೆಂಡು ಔಟ್ ಸೈಡ್ ಲಕ್ಷಂ ಕಡೆಗೆ ಸಾಗ್ತಾ ಇದೆ. 1 ಓಟಗಳ ಸೇರ್ಪಡೆ, ತನ್ನ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಸತತ ಅತಿಕ್ರಮಗಳು ಓಟುಗಳು ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಅತಿಕ್ರಮ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಮೊದಲಾಗಿ ಕನಿಷ್ಠ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಹನುಮಾನ್ ವಾರಿಯರ್ಸ್ ಈ ರೀತಿಯ ಅತಿಕ್ರಮ ಓಟಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತಲೆದೋರಬಲ್ಲಂತ ಎಲ್ಲ ಸಾಧ್ಯತೆ ಅಂಶವನ್ನು ತೆರೆದಿಡ್ತಾ ಇದೆ.
ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರತೆ ಬ್ಲಾಕ್ ಆಲ್ ಚೆಂಡುಗಳಿಗೆ ಅವಕಾಶ ಮಾಡಿಕೊಟ್ಟರು. ಯಾರ್ಕರ್ ಅಂತ ಚೆಂಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಟಗಾರರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಬ್ಲಾಕ್ ಆಲ್ ಚೆಂಡನ್ನು ಮನು ಎಸೆಯುತ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲೆಗ್ಲಾನ್ಸ್ ಮಾಡುವಂತಹ ಪ್ರಯತ್ನ, ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 10ಕ್ಕೆ ತಲುಪ್ತಾ ಇದೆ. 2 ಅಂಕೆಯನ್ನು ಕ್ರಮಿಸ್ತಾ ಇದೆ. ಇನ್ನು ಕೂಡ 35 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 35 ರನ್ಸ್ ರಿಕ್ವೈರ್ಡ್. ಕೊನೆಯ ಬಾರಿ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯದ 12 ಚೆಂಡುಗಳ ಮುಕ್ತಾಯದ ಬಳಿಕ 10 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಎಂಆರ್ ಕ್ರಿಕೆಟರ್ಸ್ ಅಂತಿಮ ಹಂತದ 30 ಚೆಂಡು 35 ಓಟಗಳು ಬರಬೇಕಾಗಿದೆ. 30ಕ್ಕೆ 35. ತನ್ನ 8 ಹುದ್ದರಿಗಳು ಇನ್ನು ಕೂಡ ಎಂಆರ್ ಕ್ರಿಕೆಟರ್ಸ್ ನ ಪಾಳಯದಲ್ಲಿ ಭದ್ರವಾಗಿದೆ. ಪಂದ್ಯವನ್ನು ಉಳಿಸುವಂತಹ ಪ್ರಯತ್ನಕ್ಕಾಗಿ 2 ತಂಡಗಳು ಕೂಡ ಬಹಳಷ್ಟು ಉತ್ತಮ ರೀತಿಯ ಹೋರಾಟವನ್ನೇ ಮಾಡ್ತಾ ಇದೆ. ಇವತ್ತಿನ ಸಂಜೆ ಪರಿಸ್ಥಿತಿನ ಬಹಳಷ್ಟು ವ್ಯವಸ್ಥಿತ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಜರುಗಿತ್ತು. ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರ ಜೊತೆಗಾಗಿ ಮುಂಗಾರು ಮಳೆ ಖ್ಯಾತಿಯ ನಿರ್ಮಾಪಕರಾಗಿರ್ತಕ್ಕಂಥ ಈ ಕೃಷ್ಣಪ್ಪ ಅವರ ಒಂದು ಗೌರವ ಉಪಸ್ಥಿತಿ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭ ಬಹಳಷ್ಟು ಉತ್ತಮ ರೀತಿಯಾಗಿ ನೆರವೇರಿಕೆಯನ್ನು ಕಂಡಿತ್ತು. 12 ತಂಡಗಳ 12 ಫ್ರಾಂಚೈಸಿ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ತನ್ನ ಮೂಲಕ ಸುಲಭ ಕ್ಯಾಚ್ ಮತ್ತೆ ಸಿಲ್ಲಿ ಮಿಡ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಕ ಕೈ ಚೆಲ್ತಾ ಇದ್ದಾರೆ. ಕ್ಯಾಚ್ಗಳನ್ನು ಪಡ್ಕೊಂಡು ಪಂದ್ಯಾಟವನ್ನು ಜಯಿಸಬೇಕಾಗಿರ್ತಕ್ಕಂಥ ತಂಡ ಸುಲಭವಾಗಿರ್ತಕ್ಕಂಥ ಕ್ಯಾಚ್ಗಳನ್ನು ಮತ್ತೆ ಕೈ ಚೆಲ್ತಾ ಇದ್ದಾರೆ. ಅಜಯ್ ಮತ್ತೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ರನ್ಔಟ್ ಪ್ರಯತ್ನ ಮತ್ತೆ ಮುಂದುವರಿಕೆಯಲ್ಲಿ ಕಾಣ್ತಾ ಇದೆ. ಅದು ಯಾವ ರೀತಿಯ ತೀರ್ಪು ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತದೆ. ಬಹಳಷ್ಟು ಕ್ಲೋಸ್ ಆಗಿರ್ತಕ್ಕಂಥ ತೀರ್ಪುಗಳು ರವಾನೆ ಆಗ್ತಾ ಇದೆ.
ನಾಟ್ ಔಟ್ ಅನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ. ಮೊತ್ತ 11 ಓಟುಗಳು. ಬಿರುಸಿನ ಹೊಡೆತ ತಾನು ಮೂಲಕ ಸುಲಭ ಕ್ಯಾಚ್ ಮತ್ತೆ ಕೈ ಸೇರ್ತಾ ಇದೆ. ಹೊದ್ದರಿ ಆಘಾತ. ಸುಲಭ ಕ್ಯಾಚ್ ಅನ್ನು ನರೇಶ ಪಡ್ಕೊಂಡ್ರು. ಊಟವನ್ನು ಗಳಿಸುವಂತ ಬರದ ನಡುವೆ ಮೂರನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ MR ಕ್ರಿಕೆಟರ್ಸ್ ತಂಡ. ಹನ್ನೊಂದಕ್ಕೆ ಮೂರನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 34 ಓಟಗಳು ಬರಬೇಕಾಗಿದೆ. 34 ರನ್ಸ್ ರಿಕ್ವೈರ್ಡ್. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನ. ಒಂದೋಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ತನ್ನ ಮೊತ್ತ 12 ಓಟಗಳು. ಬಹಳಷ್ಟು ವ್ಯವಸ್ಥಿತ ಕ್ರೀಡಾಕೂಟ. ಬಹಳಷ್ಟು ಉತ್ತಮ ರೀತಿಯಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಬ್ಯಾಕ್ ಟು ಬೌಲರ್ಸ್ ಆಟ. ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇದ್ದಾವೆ. ಲೆಕ್ಕಾಚಾರದ ಆಟವನ್ನು ಆಡುವಂತಹ ಪ್ರಯತ್ನವನ್ನು ಅಂಕಣದ ಒಳಭಾಗದಲ್ಲಿ ಶಶಿ ಮತ್ತು ಕಿರಣ್ ಮತ್ತು ಮದನ್ ಮಾಡ್ತಾ ಇದ್ದಾರೆ. ಅಂತಿಮ ಚೆಂಡು ಮೂರನೇ ಓವರ್ನಲ್ಲಿ ಬಾಕಿಡ್ತಾ ಇದೆ. ಕೊನೆಯ ಬಾರಿ ಔಟ್ರಚ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಸುಲಭ ಸಾಧ್ಯತೆಯ ಕ್ಷೇತ್ರ ಕ್ಷಣ ಕೈ ಚೆಲ್ತಾ ಇದೆ. ಒಂದು ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾನೆ. ಮತ್ತೆ ಕೂಡ 14 ಓಟಗಳು ಮುಕ್ತಾಯದ 3 ಓವರ್ಗಳ ಬಳಿಕ 18 ಚೆಂಡುಗಳ ಮುಕ್ತಾಯದ ಬಳಿಕ 14ಕ್ಕೆ 3 ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಹಂತದ 24 ಎಸೆತ ಜಯವನ್ನು ದಾಖಲಿಸಬೇಕಾದ್ರೆ ಇನ್ನು ಕೂಡ 31 ಓಟಗಳು ಬರಬೇಕಾಗಿದೆ. 24ಕ್ಕೆ 31. ತಂಡವನ್ನು ಮುಂದುವರಿಸಿಕೊಳ್ಳಿ. ಮತ್ತೆ ಮನವನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. 24ಕ್ಕೆ 31. ಅಂತಿಮ ಹಂತದ 24 ಎಸೆತಗಳಲ್ಲಿ 31 ಓಟಗಳು ಬರಬೇಕಾಗಿದೆ. ಒಂದು ಸಿಕ್ಸರ್, ಒಂದು ಬೌಂಡ್ರಿ. ಸ್ವಲ್ಪ ಮಟ್ಟಿಗೆ ಒತ್ತಡ ಕೂಡ ನಿವಾರಣೆ ಆಗ್ತದೆ. ಆದರೆ ಆ ರೀತಿಯ ಹೊಡೆತಗಳ ಸದ್ಯದ ಪರಿಸ್ಥಿತಿಯಲ್ಲಿ ದಾಖಲಿಸುವಂತಹ ಲಕ್ಷಣಗಳು ಆರಂಭಿಕ ಹಂತದಲ್ಲಿ ತಲೆದೋರ್ತಾ ಇಲ್ಲ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ.
ಸತತ ಡಾಟ್ ಬಾಲ್ಗಳು ಬರ್ತಾ ಇದೆ. ಔಟ್ ಸೈಡ್ ಆಫ್ರಿಕ್ ಮುಖಾಂತರವಾಗಿ ಸ್ವಲ್ಪ ಹೊಡೆಗೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಾದ್ರೂ ಕೂಡ ಆ ಚೆಂಡಿನ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು MR ಕ್ರಿಕೆಟರ್ಸ್ ಆಟಗಾರರು ಮಾಡ್ತಾ ಇಲ್ಲ. ಸತತ ಡಾಟ್ ಬಾಲ್ಗಳು ಬರ್ತಾ ಇದೆ. ಮೂರನೇ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ 3 ಚೆಂಡುಗಳು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಲೋವರ್ ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡಿಗೆ ಕವರ್ ಪಾಯಿಂಟ್ ವಿಭಾಗದಲ್ಲಿ ತಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ ಸ್ಥಗಿತಗೊಂಡಿರ್ತಕ್ಕಂಥ ರನ್ ಧಾರಣೆ ಮತ್ತೆ ಚಾಲನೆಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 15 ಓಟಗಳು. ಜಯಕ್ಕಾಗಿ 30 ಓಟಗಳು ಬರಬೇಕಾಗಿದೆ. 20ಕ್ಕೆ 30. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 1 ಚೆಂಡು ಇನ್ನು ಕೂಡ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ದಿನದ ಕೊನೆಯ ಪಂದ್ಯ GYC ಮತ್ತು ರೆಡ್ ಬುಲ್ಸ್ ಪಂದ್ಯಾಟವನ್ನು ಆಡ್ತಾರೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಆಘಾತವನ್ನು ಕಾಣ್ತಾ ಇಲ್ಲ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 17 ಓಟಗಳು. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ 17 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 18 ಎಸೆತ. 28 ಓಟಗಳು ಬರಬೇಕಾಗಿದೆ. 18ಕ್ಕೆ 28. ಹಲೋ, ಅಜಯ್ ಮತ್ತೆ ಪರಿಚಯಿಸುವಂತಹ ಪ್ರಯತ್ನಗಳ ಮುಂದುವರಿಕೆ ಕಾಣ್ತಾ ಇದೆ. 18ಕ್ಕೆ 28. 18 ಚೆಂಡುಗಳಲ್ಲಿ 28 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ನಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ.
ಹೋರಾಟಕಾರಿ ಮೊತ್ತವನ್ನು ದಾಖಲಿಸಿದ್ರು ಕೂಡ ಮೊತ್ತವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಹನುಮಾನ್ ವಾರಿಯರ್ಸ್ ನ ಆಟಗಾರ ಒಂದು ಸಾಂಘಿಕ ಪ್ರಯತ್ನ ಜಯದ ಮೇಲೆ ನಿಶ್ಚಲವಾಗಿರ್ತಕ್ಕಂತಹ ಯಶಸ್ಸಿನ ಹೆಜ್ಜೆ ಇಡುವಂತಹ ಪ್ರಯತ್ನ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಹಂತದ 27 ಓಟಗಳು ಬರಬೇಕಾಗಿದೆ 17 ಚೆಂಡುಗಳಲ್ಲಿ. ಪಂದ್ಯ ಮುಂದುವರಿಸಿಕೊಳ್ಳಿ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಇನ್ನೂ ಕೂಡ ಅಂತಿಮ ಒಂದು ಪಂದ್ಯ ಬಾಕಿ ಉಳಿತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ 16 ಎಸೆತ 27 ಓಟಗಳು ಬರಬೇಕಾಗಿದೆ. 16ಕ್ಕೆ 27. ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಓಟಗಳು 15 ಚೆಂಡುಗಳು ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ನೋಬಾಲ್ ಸೂಚನೆ ರವಾನಿಸಿದ್ದಾರೆ. ಮತ್ತೆ ರನ್ಔಟ್ ಪ್ರಯತ್ನ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. 1+1 1 ಶಾಟ್ ಅನ್ನುವಂತ 1+2 3 ಓಟಗಳ ಸೇರ್ಪಡೆ. 3 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 21ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 24 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದ 15 ಚೆಂಡುಗಳಲ್ಲಿ 15ಕ್ಕೆ 24. ಬಿರುಸಿನ ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆ ಆಗ್ತಾ ಇದೆ MR ಕ್ರಿಕೆಟರ್ಸ್ ಆಟಗಾರರಿಗೆ. ಫ್ರೀಟ್ ಅವಕಾಶ ಇದೆ. ಫ್ರೀಟ್ ನ ಲಾಭವನ್ನು ಅದೇ ಯಾವ ರೀತಿಯಲ್ಲಿ ಪಡ್ಕೊಳ್ತಾರಂತ ನೋಡಬೇಕಾಗಿದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 2 ಚೆಂಡು 4ನೇ 5ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಅನುಭವಿ ಬೌಲರ್ ಅಜಯ್ ಬಹಳಷ್ಟು ಲೆಕ್ಕಾಚಾರ ಚೆಂಡನ್ನು ಎಸೆಯುತ್ತಾ ಇದ್ದಾರೆ. ಆಟಗಾರರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತಹ ಬ್ಲಾಕಲ್ ಚೆಂಡುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನದ ನಡುವೆ ಕ್ಲೀನ್ ಬೌಲ್ ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. 5ನೇ ಪತನವನ್ನು ಕಾಣ್ತಾ ಇದೆ MR ಕ್ರಿಕೆಟರ್ಸ್ ತಂಡ. ಹೊಸ ಆಟಗಾರ ನಾಗರಾಜ್ ಅಂಗಡವರ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. 12ಕ್ಕೆ 24. ಪ್ರತಿ ಓವರಿಗೆ 12 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂತಹ ಸಾಧ್ಯತೆ ಅನಿವಾರ್ಯತೆ. 12ಕ್ಕೆ 24.
ಪ್ರತಿ ಎಸೆತಕ್ಕೆ 2 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರತಿ ಚೆಂಡಿಗೆ 2 ಓಟಗಳು ಬರಬೇಕಾಗಿದೆ. ಸುಲಭದ ಲೆಕ್ಕಾಚಾರ, 2 ರಿಂದ 3 ಸಿಕ್ಸರ್ ದಾಖಲಿಸಬೇಕಾಗಿದೆ. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ರವಾನೆ ಆಗ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 23 ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾರ್ಬಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 10 ಚೆಂಡುಗಳಲ್ಲಿ 23 ಓಟಗಳು ಬರಬೇಕಾಗಿದೆ. 10ಕ್ಕೆ 23. ಔಟ್ರೇಜ್ ಆಗಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗೋಡೆ ಹಿಂಭಾಗದಲ್ಲಿ ಮನಸ್ಸು ಸುರಕ್ಷಿತವಾಗಿರ್ತಕ್ಕಂಥ ಗೋಟರಕ್ಷಣೆ ಕೂಡ ಬರ್ತಾ ಇದೆ. ಅಂತಿಮ 9 ಎಸೆತ 23 ಓಟಗಳು ಬರಬೇಕಾಗಿದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಬಹಳ ಉತ್ತಮ ರೀತಿಯ ರನ್ನಿಂಗ್ ಕ್ಯಾಚ್ ಅನ್ನು ಸೀಮಾರೇಖೆ ಅಂಚಿನಲ್ಲಿ ಹನುಮಾನ್ ವಾರಿಯರ್ಸ್ನ ಆಟಗಾರರು ಪಡೀತಾ ಇದ್ದಾರೆ. ಅಂತಿಮ 2 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಬೀಸುವಂತಹ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಚೆಂಡು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ತನ್ಮೂಲಕ ಸಿಕ್ಸರ್ ಅನ್ನು ಅಡ್ಡಾಯಿಸಿದ್ದಾರೆ. ಲೆಕ್ಕಾಚಾರ ಅಂತಿಮ ಹಂತದ 6 ಚೆಂಡುಗಳಲ್ಲಿ 22 ಓಟಗಳು ಬರಬೇಕಾಗಿದೆ. ಬೌಂಡರಿ ಸಿಕ್ಸರ್ಗಳು ಅನಿವಾರ್ಯವಾಗ್ತಾ ಇದೆ MR ಕ್ರಿಕೆಟರ್ಸ್ ಆಟಗಾರರಿಗೆ. 2 ರಿಂದ 3 ಸಿಕ್ಸರ್ಗಳು ಜೊತೆಗಾಗಿ 1 ರಿಂದ 2 ಬೌಂಡ್ರಿಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸಾಧ್ಯದ ಪರಿಸ್ಥಿತಿಯಲ್ಲಿ MR ಆಟಗಾರರು ಒಂದು ಹಂತದಲ್ಲಿ ನಿರೀಕ್ಷಿತವಾಗಿರತಕ್ಕಂಥ ಯಶಸ್ಸನ್ನು ಪಡ್ಕೊಳ್ಳದಿದ್ದಂಥ ಹನುಮಾನ್ ವಾರಿಯರ್ಸ್ ಕನಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಎಲ್ಲ ಲೆಕ್ಕಾಚಾರವನ್ನು ಮಾಡಿದ್ರು. ಇನ್ನಿಂಗ್ಸ್ ಅಂತಿಮ ಹಂತದಲ್ಲಿ ಅಕ್ಬರ್ ದಾಖಲಿಸಿರ್ತಕ್ಕಂಥ 2 ಬೌಂಡ್ರಿ ಮತ್ತೊಂದು ಸಿಕ್ಸರ್ ಸುಮಾರು 18 ಓಟವನ್ನು ತನ್ನ ದಾಂಡ್ರಿ ಮುಖಾಂತರವಾಗಿ ದಾಖಲಿಸಿದ್ದಾರೆ. ಆ ಲೆಕ್ಕಾಚಾರದ ಆಟವೇ ಸ್ವಲ್ಪ ಮಟ್ಟಿಗೆ ಹನುಮಾನ್ ವಾರಿಯರ್ಸ್ ತಂಡ ಪಂದ್ಯ ಜಯದ ಸಿದ್ಧತೆಯಲ್ಲಿದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಹಂತದ 5 ಎಸೆತ 22 ಓಟಗಳು ಬರಬೇಕಾಗಿದೆ. 5ಕ್ಕೆ 22.
ಔಟ್ರೇಜ್ ಆಗಿರ್ತಕ್ಕಂಥ ಚೆಂಡು, ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಹಂತದ 4 ಚೆಂಡುಗಳಲ್ಲಿ 21 ಓಟಗಳು ಬರಬೇಕಾಗಿದೆ. 4ಕ್ಕೆ 21. ನಟ ನೇರ ಹೊರತುಗಳಿಗೆ ಅವಕಾಶ ಮಾಡಿಕೊಟ್ರು. ಬ್ಯಾಕ್ ಟು ಬೌಲರ್ ಸಾಟ, ಲಾಂಗ್ ಆಫ್ ಸಿಮಾರಿಕೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. 4 ಓಟಗಳ ಸೇರ್ಪಡೆ. ತನ್ನ ಮೊತ್ತ 28ಕ್ಕೆ. ಹದಿನೇಳು ಓಟಗಳು ಬರಬೇಕಾಗಿದೆ ಅಂತಿಮ ಹಂತದ 3 ಚೆಂಡುಗಳಲ್ಲಿ. 3 ಚೆಂಡುಗಳಲ್ಲಿ 3 ಸಿಕ್ಸರ್ಗಳ ಅನಿವಾರ್ಯತೆ. ಗೂಟದ ಹಿಂಭಾಗದಲ್ಲಿ ವೈಫಲ್ಯವನ್ನು ದಾಖಲಿಸಿದರು. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 29. ಅಂತಿಮ ಹಂತದ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ನಾರ್ಮಲ್ ಸೇರ್ಪಡೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತನ್ನ ಮೂಲಕ ಹನುಮಾನ್ ವಾರಿಯರ್ಸ್ ತಂಡ ಜಯ ದಾಖಲಿಸಿಕೊಂಡು ಮುಂದಿನ ಹಂತದ ಲೆಕ್ಕಾಚಾರವನ್ನು ಪಡಿತಾ ಇದ್ದಾರೆ.